ವೀಕ್ಷಕರೇ, ವಶೀಕರಣ ತಾಂತ್ರಿಕರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ ವೀಕ್ಷಕರೇ, ಇವತ್ತಿನ ಒಂದು ಸಂಚಿಕೆಯಲ್ಲಿ ಏನಪ್ಪಾ ತಿಳಿಸ್ಕೊಡ್ತಾ ಇರೋದು ಅಂದರೆ, ಕೇವಲ ಒಂದೇ ಒಂದು ಲವಂಗದ ಸಹಾಯದಿಂದ ಸ್ತ್ರೀ ಸಂಭೋಗ ವಶೀಕರಣ ಯಾವ ರೀತಿಯಪ್ಪ ಮಾಡ್ಕೊಳ್ಳೋದು, ಪುರುಷ ಸಂಭೋಗ ವಶೀಕರಣ ಯಾವ ರೀತಿಯಪ್ಪ ಮಾಡೋದು ಅಂತ ನಿಮಗೆಲ್ಲ ತಿಳಿಸ್ತೀನಿ. ಮೊದಲನೇದಾಗಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡಿ ವೀಕ್ಷಕರೇ, ಡಿಸ್ಪ್ಲೇಲಿ ಕಾಣ್ತಿರುವಂತಹ ಗುರುಜಿ ನಂಬರ್ಗೆ ಕರೆ ಮಾಡಿ. ನಿಮ್ಮ ಜೀವನದ ಯಾವುದೇ ತರಹದ ಸಮಸ್ಯೆಗಳಿದ್ರೂ ಕೂಡ, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಹಣಕಾಸಿನ ಸಮಸ್ಯೆ, ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ಗಂಡ ಹೆಂಡತಿ ಸಮಸ್ಯೆ, ಎಂಥ ಸಮಸ್ಯೆ ಇದ್ರೂ ಕೂಡ ನಿಮಗೆ ಒಂದೇ ಒಂದು ಕಾಲಲ್ಲಿ ನಿಮಗೆಲ್ಲ ರೂಪದಲ್ಲಿ ಪರಿಹಾರ ತಿಳಿಸ್ತಾರೆ. ನೋಡಿ, ಏನಪ್ಪ ಮಾಡಬೇಕು ಅಂದರೆ, ಕೇವಲ ಒಂದು ಲವಂಗದಿಂದ ಯಾವ ರೀತಿ ನಿಮಗೆ ಏನಿದೆ ಮಾಡ್ಕೊಳ್ಳೋದು ಅಂದರೆ, ಒಂದು ಲವಂಗ ತಗೊಳ್ಳಿ. ಲವಂಗವನ್ನು ನಾಲಿಗೆ ಮೇಲೆ ಇಟ್ಕೊಂಡು ಒಂದು ಬಿಳಿ ಹಾಳೆಯ ಮೇಲೆ ನಿಮ್ಮ ಹೆಸರು, ಅದರ ಕೆಳಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆ ಹಾಕಿ, ಅದರ ಕೆಳಭಾಗದಲ್ಲಿ ನೀವು ಯಾರನ್ನು ಸಂಭೋಗ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀರ ನೋಡಿ, ಅವರ ಹೆಸರನ್ನು ಬರೆದು ಅದರ ಹಿಂಭಾಗದಲ್ಲಿ ಈ ಒಂದು ಮಂತ್ರವನ್ನು ಬರಿಬೇಕಾಗ್ತದೆ. ಏನಪ್ಪ ಮಂತ್ರ ಅಂದರೆ, ಡಿಸ್ಪ್ಲೇಲಿ ಕಾಣ್ತಿದೆ ವೀಕ್ಷಕರೇ ನಿಮಗೆ ಮಂತ್ರ. ಓಂ ಓಂ ಶ್ರೀ ಕಾಮಾಖ್ಯ ದೇವಿ ಕಾಮಾಖ್ಯ ಸಂಮೋಹಿನಿ ವಶಂ ಪಟ್ ಸ್ವಾಹ. ವಶಂ ಅಂತ ಹೇಳಿ ಅದರ ಪಕ್ಕದಲ್ಲಿ ವಶಂ ಆದಮೇಲೆ ಯಾರನ್ನು ಇಷ್ಟಪಟ್ಟು ನೀವೇನಿದೆ ಸಂಭೋಗ ಮಾಡ್ಕೊಬೇಕಂತ ಇದ್ದೀರ ನೋಡಿ, ಅವರ ಹೆಸರನ್ನು ಹೇಳಿ ಪಟ್ ಸ್ವಾಹ ಅನ್ನೋ ರೀತಿ ಹೇಳಬೇಕಾಗ್ತದೆ. ಈ ಒಂದು ಮಂತ್ರವನ್ನು ನೀವು 68 ಬಾರಿ ನೀವು ಪಠಣೆಯನ್ನು ಮಾಡಬೇಕಾಗತ್ತೆ. ಲವಂಗವನ್ನು ಬಾಯಲ್ಲಿಟ್ಕೊಂಡು ಆ ಲವಂಗವನ್ನು ಏನಪ್ಪ ಮಾಡಬೇಕು ಅಂದರೆ, ಒಂದು ಗ್ಲಾಸ್ನಲ್ಲಿ ಹಾಕಿ, ಆ ಒಂದು ಗ್ಲಾಸ್ ಅಂದರೆ ನೀರಿನ ಗ್ಲಾಸಲ್ಲಿ ಹಾಕಿ, ನೀರಿರಬೇಕು ಅದರೊಳಗೆ. ಆ ಒಂದು ನೀರಿನಲ್ಲಿ ಹಾಕಿ ಏನಿದೆ, ರಾತ್ರಿ ಮಲಗೋ ಮುಂಚೆ ಈ ಒಂದು ತಂತ್ರವನ್ನು ಮಾಡಬೇಕಾಗತ್ತೆ. ಮಲಗಿಬಿಟ್ಟು ಏನಿದೆ, ಬೆಳಿಗ್ಗೆ ಎದ್ದು ಆ ಒಂದು ನೀರನ್ನು ತೆಂಗಿನ ಮರ ಅಥವಾ ಅರಳಿ ಮರ ಕೆಳಗೆ ಹಾಕಬೇಕಾಗತ್ತೆ. ಆ ಒಂದು ನೀರನ್ನು ಹಾಕಿದ್ದು 1 ಅವರಲ್ಲಿ ನಿಮಗೆ ಅವರಾಗವ್ರೆ ಫೋನ್ ಮಾಡೋದಾಗಿರ್ಬೋದು, ಮೆಸೇಜ್ ಮಾಡೋದಾಗಿರ್ಬೋದು, ನಿಮ್ಮ ಹತ್ರ ಅವ್ರು ಬರೋದಾಗಿರ್ಬೋದು, ಸಂಭೋಗ ಮಾಡಿಸ್ಕೊಳ್ಳೋದಾಗಿರ್ಬೋದು, ಎಲ್ಲ ರೂಪದಲ್ಲಿ ಆಗ್ತದೆ. ಆಯಿತಾ? ಡಿಸ್ಪ್ಲೇಲಿ ಕಾಣ್ತಿರುವಂತಹ ಗುರುಜಿ ನಂಬರ್ಗೆ ಕರೆ ಮಾಡಿ, ನಿಮ್ಮ ಜೀವನದ ಎಂಥ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಎಂಬುದು ತಿಳಿಸ್ತಾರೆ. ವಶೀಕರಣ ಮಾಂತ್ರಿಕರು ಗುರುಗಳಿಗೆ ಕಾಲ್ ಮಾಡಿ. ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ.